ಹಾಸನಾಂಬೆ ದೇವಿಯ ವಾರ್ಷಿಕ ದರ್ಶನೋತ್ಸವ ಸಂದರ್ಭದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಕೇವಲ ಒಂದೇ ದಿನದಲ್ಲಿ ರೂಪಾಯಿ 1 ಕೋಟಿಗೂ ಹೆಚ್ಚು ಆದಾಯ ಸಂಗ್ರಹವಾಗಿದೆ. ಇನ್ನು ಪ್ರಮುಖ ವಿವರಗಳನ್ನ ನೋಡೋದಾದ್ರೆ, ವೀಕೆಂಡ್ ಹಿನ್ನೆಲೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರಿಂದ ಒಂದೇ ದಿನದಲ್ಲಿ ರೂಪಾಯಿ 1 ಕೋಟಿಗಿಂತಲೂ ಹೆಚ್ಚು ಆದಾಯವು ದೇವಸ್ಥಾನದ ಬೊಕ್ಕಸಕ್ಕೆ ಹರಿದು ಬಂದಿದೆ. ಇನ್ನು ಮುಖ್ಯವಾಗಿ ಟಿಕೆಟ್ ಮಾರಾಟದಿಂದಲೇ ಈ ದಾಖಲೆಯ ಆದಾಯ ಸಂಗ್ರಹವಾಗಿದೆ. ₹1,000 ಮೌಲ್ಯದ ವಿಶೇಷ ದರ್ಶನದ ಟಿಕೆಟ್ ಮಾರಾಟದಿಂದ ಸುಮಾರು ₹65 ಲಕ್ಷ ಸಂಗ್ರಹವಾಗಿದೆ. ಇನ್ನು ₹300 ಮೌಲ್ಯದ ಟಿಕೆಟ್ ಮಾರಾಟದಿಂದಲೂ ಗಮನಾರ್ಹ ಮೊತ್ತ ಬಂದಿದೆ. ದರ್ಶನೋತ್ಸವ ಆರಂಭಗೊಂಡ ಕೆಲವೇ ದಿನಗಳಲ್ಲಿ 1.50 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಈ ಬಾರಿ ವಿಐಪಿ, ವಿವಿಐಪಿ ಪಾಸ್ಗಳನ್ನು ರದ್ದುಪಡಿಸಿರುವುದರಿಂದ ಸಾಮಾನ್ಯ ಭಕ್ತರು ಸುಗಮವಾಗಿ ದರ್ಶನ ಪಡೆಯಲು ಸಾಧ್ಯವಾಗುತ್ತಿದ್ದು, ಇದರಿಂದ ಭಕ್ತರಲ್ಲಿ ಸಂತಸ ಮೂಡಿದೆ. ಇನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಆದಾಯಕ್ಕಿಂತ ಭಕ್ತರ ಸಂತೋಷವೇ ಮುಖ್ಯ ಎಂದಿದ್ದಾರೆ. ಕಳೆದ ವರ್ಷ ದರ್ಶನೋತ್ಸವದಲ್ಲಿ ₹12 ಕೋಟಿ ಆದಾಯ ಸಂಗ್ರಹವಾಗಿತ್ತು. ಈ ವರ್ಷ ₹15 ಕೋಟಿಗೂ ಹೆಚ್ಚು ಆದಾಯ ಸಂಗ್ರಹವಾಗುವ ನಿರೀಕ್ಷೆಯನ್ನು ಜಿಲ್ಲಾಡಳಿತ ಹೊಂದಿದೆ. ಇನ್ನು ಈ ದರ್ಶನೋತ್ಸವ ವಿಶೇಷವನ್ನ ನೋಡೋದಾದ್ರೆ, ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬೆಯನ್ನು ನೋಡಲು ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಹಾಸನಕ್ಕೆ ಆಗಮಿಸುತ್ತಿದ್ದಾರೆ. ದರ್ಶನ ಅವಧಿಯಲ್ಲಿ ದೇವಿಗೆ ಹಚ್ಚಿದ ನಂದಾದೀಪವು ವರ್ಷವಿಡೀ ಉರಿಯುತ್ತದೆ ಮತ್ತು ಮುಡಿಗೆ ಇಟ್ಟ ಹೂಗಳು ಬಾಡಿರುವುದಿಲ್ಲ ಎಂದು ಇಲ್ಲಿನ ಪ್ರಸಿದ್ಧ ಪವಾಡ. ವೀಕ್ಷಕರೇ, ಇದು ಹಾಸನಾಂಬೆ ದೇವಿಯ ವಾರ್ಷಿಕ ದರ್ಶನೋತ್ಸವದ ಆದಾಯದ ಕುರಿತು ಒಂದು ಸಂಪೂರ್ಣ ಮಾಹಿತಿ. ನೀವು ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದರೆ ಹಾಸನಾಂಬೆ ದೇವಿಯ ದರ್ಶನ ಯಾರೆಲ್ಲ ಪಡೆದಿದ್ದೀರಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಎಷ್ಟು ಟಿಕೆಟ್ನ ದರದ ಟಿಕೆಟ್ ಖರೀದಿಸಿ ಹಾಸನಾಂಬೆ ದರ್ಶನಕ್ಕೆ ಹಾಸನಕ್ಕೆ ಹೋಗಿದ್ದೀರಾ ಎಂದು ಸಹ ಕಾಮೆಂಟ್ ಮೂಲಕ ತಿಳಿಸಿ. ಈ ವರ್ಷವೂ ಭಕ್ತ ಸಾಗರವು ಹೆಚ್ಚಾಗಿರುವುದರಿಂದ ಇನ್ನೂ ಅಧಿಕ ಆದಾಯ ನಿರೀಕ್ಷಿಸಬಹುದು ಎಂದು ಹೇಳಲಾಗಿದೆ. ಇದಿಷ್ಟು ಇಂದಿನ ಪ್ರಮುಖ ಸುದ್ದಿಯ ಮಾಹಿತಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ.